ಆಕಾಶವಾಣಿ ಧಾರವಾಡ. ಹಾವೇ ಶ್ರೀಹರಿಗಾಯಿತು ಹಾಸಿಗೆ ಅನಿಸಿದ ನಂದ ಶಯನ. ಕೇಳುಗರೆ, ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾಗಾರಾಧನೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಶಿಧರ ನರೇಂದ್ರ. ಹಾವೇ ಪೃಥ್ವಿಯ ಹೊತ್ತಿದೆ ಶಿವನಿಗೆ ಅದುವೇ ಕಂಠಾಭರಣ. ಭಾರತೀಯರೆಲ್ಲ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಾರೆ. ಕೆಲವು ಕಡೆ ನಾಗರ ಚೌತಿ, ನಾಗರ ಪಂಚಮಿ ಅಂತ 2 ದಿನ ಆಚರಣೆ ಮಾಡ್ತಾರೆ. ಮನೆಯ ಹೆಂಗಳೆಯರೆಲ್ಲ ಶುಚಿರ್ಭೂತರಾಗಿ ಹೊಸ ಸೀರೆ, ವಸ್ತ್ರ, ಒಡವಿ ಹಾಕ್ಕೊಂಡು ಎಲ್ಲಾ ಪೂಜಾ ಸಾಮಾನು ತಗೊಂಡು ತಮ್ಮ ಮನೆ ಹತ್ರ ಇರೋ ಮಣ್ಣಿನ ಹುತ್ತದ ಹತ್ರ ಹೋಗಿ ಅರಿಶಿಣ, ಕುಂಕುಮ, ಹೂವು, ಪತ್ರಿ, ಕರಿಕಿ, ಗೆಜ್ವಸ್ತ್ರ, ಚಿಗಳಿ, ತಂಬಿಟ್ಟು ಹಾಕಿ ಕೊಬ್ಬರಿ ಬಟ್ಟಲಿನಿಂದ ಹಾಲು ಎರೆದು ಅರಳು ಮೃತ್ತಿಕೆಯಿಂದ ಪೂಜೆ ಮಾಡ್ತಾರೆ. ಅದೇ ರೀತಿ ಕಲ್ಲಿನಲ್ಲಿ ಕೆತ್ತಿದ ಒಂಟಿ ನಾಗಪ್ಪ, ಜೋಡಿ ನಾಗರಕಲ್ಲು, 3 ಹೆಡೆ, 5 ಹೆಡೆ, 7 ಹೆಡೆಯ ನಾಗರಕಲ್ಲಿಗೆ ವಿಧಿವತ್ತಾಗಿ ಪೂಜೆ ಸಲ್ಲಿಸುತ್ತಾರೆ. ಈ ಪಂಚಮಿ ಹಬ್ಬ ಎಲ್ಲರ ಪಾಲಿಗೆ ವಿಭಿನ್ನ ಪ್ರೀತಿಯ ಹಬ್ಬ. ಸಕಲರು ಭಯಭಕ್ತಿಯಿಂದ ನಾಗಪ್ಪನನ್ನ ಪೂಜಿಸಿ ಬೆಲ್ಲದ ಹಾಲನ್ನು ಕೊಬ್ಬರಿ ಬಟ್ಟಲಿಗೆ ಹಾಕಿ ದೇವರ ಹಾಲು, ದಿಂಡರ ಹಾಲು, ನಾಗಪ್ಪನ ಹಾಲು ಅಂತ ಹಾಡ್ಕೋತ ಹನುಮಪ್ಪಗ ಹಾಲೇರಿತಾರೆ. ಇವೆಲ್ಲವೂ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳು. ಅಂತೆಯೇ ಜಗತ್ತಿನೆಲ್ಲೆಡೆಯಲ್ಲಿಯೂ ನಾಗಾರಾಧನೆಗೆ ಪೌರಾಣಿಕ, ಐತಿಹಾಸಿಕ ಹಾಗೂ ವೈವಿಧ್ಯಮಯ ಜಾನಪದ ಹಿನ್ನೆಲೆಯೂ ಇದೆ. ಶಿವಪುತ್ರಿ ನಾಗದೇವತೆ ಮಾನಸಾದೇವಿಯ ಪೂಜೆ ಎಂದೂ ಕೆಲವೆಡೆ ಪ್ರಚಲಿತ. ಮಹಾಸರ್ಪ ಸಂಕರ್ಷಣ ಎಂದೂ ಕೆಲವು ಕಡೆ ಕರೆಯುತ್ತಾರೆ. ಅಂತೆಯೇ ವಾಸುಕಿಯ ನೆನಪಿಗೆ ಅಂತಲೂ ಹೇಳುತ್ತಾರೆ. ಹಾಗೆ ಈ ನಾಗಾರಾಧನೆ ತಕ್ಷಕನ ಸ್ಮರಣೆಯ ದಿನ ಅನ್ನುವ ಕಥೆಯೂ ಕೂಡ ಪ್ರಚಲಿತದಲ್ಲಿದೆ. ಆತ್ಯಂತಿಕವಾಗಿ ಧರ್ಮ, ಆಧ್ಯಾತ್ಮ, ಪುರಾಣ, ಜಾನಪದಗಳೆಲ್ಲ ಹೇಳುವುದು ಒಂದೇ ವಿಚಾರ. ಆದರೆ ಪ್ರಾದೇಶಿಕವಾಗಿ ಭಾವನೆಗಳು, ಆಚರಣೆಗಳು ವಿಭಿನ್ನ. ಉದಾಹರಣೆಗೆ ನಾಗಪ್ಪನನ್ನೇ ತೆಗೆದುಕೊಂಡರೆ ಆಧ್ಯಾತ್ಮ ಲೋಕದಲ್ಲಿ ಅದು ಕುಂಡಲಿನಿ ಎಂಬ ಪ್ರಜ್ಞೆ. ಆದರೆ ಸಾಂಪ್ರದಾಯಿಕವಾಗಿ, ಧಾರ್ಮಿಕವಾಗಿ ನಾಗದೇವತೆಯ ಆರಾಧನೆ. ಈ ನಾಗ ಆರಾಧನೆ ಕುರಿತು ಜಗತ್ತಿನ ಎಲ್ಲ ದೇಶಗಳಲ್ಲಿ ಬಹುತೇಕವಾಗಿ ಭಯ ಮಿಶ್ರಿತ ತಥಾಕಥಿತ ಐತಿಹ್ಯಗಳು, ಕಥೆಗಳು ಜನಪ್ರಿಯವಾಗಿವೆ. ಆದರೆ ಜನಪದರ ಪ್ರಕಾರ ಹಾವುಗಳು ದೈನಂದಿನ ಬದುಕಿನ ಸಮತೋಲನಗಳ ಕೊಂಡಿ ಎಂಬುದು ಮುಖ್ಯ. ಭಾರತದ ಹಲವು ನೆಲೆಗಳಲ್ಲಿ ನಾಗನನ್ನು ದೈವವಾಗಿ ಪೂಜಿಸುವ ಪರಿಪಾಠ ತುಂಬಾ ಪ್ರಾಚೀನವಾದುದು. ದಟ್ಟಾರಣ್ಯ ಪ್ರದೇಶಗಳು ಈ ನಾಗಾರಾಧನೆಯ ಮೂಲ ಭೂಮಿ ಎಂದು ಹೇಳಲಾಗುತ್ತದೆ. ನಾನಾ ವಿಧವಾದ ಸರ್ಪ ಸಮೂಹಗಳಿಂದ ತುಂಬಿ ಹೋಗಿದ್ದ ನಮ್ಮ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾಣವೂ ಆಗಿದ್ದ ಕಾರಣ ಈ ಸರ್ಪಗಳ ಬಗೆಗಿದ್ದ ಭಯವು ವೈವಿಧ್ಯಮಯ ನಾಗಾರಾಧನೆಗೆ ಕಾರಣವಾಗಿರಬೇಕು. ಅಂತೆಯೇ ಹಲವು ಬುಡಕಟ್ಟುಗಳ ದೃಷ್ಟಿಯಲ್ಲಿ ಸರ್ಪ ಫಲೋತ್ಪತ್ತಿಯ ಸಂಕೇತವಾಗಿಯೂ ಸಹಿತ ಆರಾಧನೆಗೆ ಒಳಗಾಗಿದೆ. ಎಂ ಗೋವಿಂದ ಪೈ ಅವರು ಉಲ್ಲೇಖಿಸಿರುವಂತೆ ಕರ್ನಾಟಕದ ದಕ್ಷಿಣ, ಉತ್ತರ ಕನ್ನಡ ಕರಾವಳಿ ಪ್ರದೇಶಕ್ಕೆ ನಾಗರ ಖಂಡವೆಂದು ಹೆಸರಿತ್ತಲ್ಲದೆ ಅಲ್ಲಿ ನಾಗರೆಂಬ ಆದಿವಾಸಿಗಳು ವಾಸಿಸುತ್ತಿದ್ದರು. ಸರ್ಪ ಕುಲ ಲಾಂಛನವಾಗಿದ್ದ ಈ ಜನರಲ್ಲಿ ಸರ್ಪಾರಾಧನೆ ಒಂದು ಸ್ಥಳೀಯ ಮತಾಚರಣೆಯಾಗಿ ರೂಢಿಯೊಳಗೆ ಬಂದಿರಬೇಕು ಎನ್ನುತ್ತಾರೆ. ಶ್ರೀ ಸೋಮವಂಶದ ಅಳುಪ ದೊರೆಗಳ ಒಂದು ಶಿಲಾಶಾಸನದ ಮೇಲುಗಡೆಯಲ್ಲಿ ಸುರುಳಿ ಹಾಕಿ ಕುಳಿತು ಹೆಡೆ ಬಿಚ್ಚಿದ ನಾಗರ ಹಾವಿನ ನಕ್ಷೆ ಇದೆ. ಈ ರೀತಿ ಪ್ರಾದೇಶಿಕ ಹಾಗೂ ಐತಿಹಾಸಿಕವಾಗಿ ನಾಗಾರಾಧನೆಯು ನಡೆದಿದೆ. ಹಾಗೆಯೇ ತುಳುನಾಡಿನಲ್ಲಿ ನಾಗ ಬಹು ಜನಪ್ರಿಯ ಆರಾಧ್ಯ ದೈವ. ತುಳುವ ಪ್ರದೇಶದ ಆಲಡೆ, ಬೆರ್ಮಸ್ಥಾನ, ಬೆರ್ಮರೆ, ಗುಂಡಗಳಲ್ಲಿ ಬೆರ್ಮರ ಆದಿಮೂಲ ದೈವವಾಗಿದ್ದು ಸಂತಾನಾಭಿಮಾನಿ ದೇವತೆ ಎಂದು ತಿಳಿಯಲಾಗಿದೆ. ಇಲ್ಲಿಯೇ ತುಳುವರು ತಮ್ಮ ಪಿತೃಪೂಜೆಯನ್ನು ನಡೆಸುತ್ತಾರೆ. ಈ ಬ್ರಹ್ಮನನ್ನು ನಾಗಬ್ರಹ್ಮನೊಂದಿಗೆ ಸಮೀಕರಿಸುವುದು ಉಂಟು. ನಾಗಬ್ರಹ್ಮನ ಚಿತ್ರಗಳಲ್ಲಿ ಆತನನ್ನು ದೇಹದ ಕೆಳಭಾಗದಲ್ಲಿ ಸರ್ಪರೂಪಿಯಾಗಿಯೂ ಮೇಲ್ಭಾಗದಲ್ಲಿ ರಾಜದಂಡ ಅಥವಾ ಖಡ್ಗವನ್ನು ಹಿಡಿದ ಮನುಷ್ಯನಾಗಿಯೂ ರೂಪಿಸಿದೆ. ಈ ನಾಗ ಹಾಗೂ ಬ್ರಹ್ಮನ ಚಿತ್ರಗಳು ರಾಜನಿಗಿರುವ ರಕ್ಷಣೆ ಹಾಗೂ ಸಂಪತ್ತು, ಅಭಿವೃದ್ಧಿಯನ್ನು ಸೂಚಿಸುತ್ತಿರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ರೀತಿಯ ಅನೇಕ ಐತಿಹಾಸಿಕ ವಿಷಯಗಳು ನಾಗಾರಾಧನೆಗೆ ಪುಷ್ಟಿ ನೀಡುತ್ತವೆ. ಇನ್ನು ಜನಪದರ ಹಾಗೂ ಕೌಟುಂಬಿಕ ಹಬ್ಬದ ಹಿನ್ನೆಲೆಯಲ್ಲಿ ನಾಗಾರಾಧನೆಯ ಧಾರ್ಮಿಕ ಮುಖವಾದ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂದು ಹೆಸರಾಗಿದೆ. ಹಬ್ಬಗಳ ಹೆಬ್ಬಾಗಿಲಂಥ ಶ್ರಾವಣದಲ್ಲಿ ಈ ಪಂಚಮಿ ಹಬ್ಬ ಬರುತ್ತದೆ. ಶ್ರಾವಣ ಎಂದಾಗ ಶ್ರಾವಣದ ಕವಿ ದ.ರಾ. ಬೇಂದ್ರೆ ನೆನಪಾಗುತ್ತಾರೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಕಡಲಿಗೆ, ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಶ್ರಾವಣ ಬಂತು ಘಟ್ಟಕ್ಕ ರಾಜ್ಯ ಪಟ್ಟಕ್ಕ ಭಾನುಮಟ್ಟಕ್ಕ. ಹೀಗೆ ಶ್ರಾವಣದ ಸೊಬಗನ್ನು ಬೇಂದ್ರೆ ಸೃಷ್ಟಿಸಿದ್ದಾರೆ. ಇಂತಹ ಸೃಷ್ಟಿ ಸೊಬಗಿನ ಶ್ರಾವಣದಲ್ಲಿ ಮದುವೆಯಾಗಿ ಹೋದ ತಂಗಿಯನ್ನು ತವರು ಮನೆಗೆ ಕರೆದೊಯ್ಯಲು ಅಣ್ಣ ಬರುತ್ತಾನೆ. ಅಲ್ಲಿ ತಂಗಿಯು ಪಂಚಮಿ ದಿನ ಅಣ್ಣ ಅವನ ಬೆನ್ನಿಗೆ ತನಿ ಎರೆದು ತವರಿನ ಬಳ್ಳಿ ಸುಖವಾಗಿರಲಿ ಎಂದು ಹಾರೈಸುತ್ತಾಳೆ.
ಹಾಗೆಯೇ ಅಣ್ಣ ಅತ್ತಿಗೆಯರು ಮನೆ ಮಗಳಿಗೆ ಗೌರಿ ಹಬ್ಬದ ಭಾಗ್ಯನ ನೀಡಿ ಬೀಳ್ಕೊಡುತ್ತಾರೆ. ಅಕಸ್ಮಾತ್ ಪಂಚಮಿ ಹಬ್ಬಕ್ಕೆ ತಂಗಿಯನ್ನು ಕರೆದೊಯ್ಯುವಲ್ಲಿ ಸೋದರ ತಡ ಮಾಡಿದಾಗ ಕಳವಳಗೊಂಡ ತಂಗಿ ಹಾಡು ಹಾಡಿ ನೆನೆಸುತ್ತಾಳೆ. ಅದೇನೆಂದರೆ, ಪಂಚಮಿ ಹಬ್ಬ ಉಳಿದವ 4 ದಿನ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ನನ್ನ ತವರೂರು ಗೋಕುಲ ನಗರ, ನನ್ನ ಅಣ್ಣಯ್ಯ ದೊಡ್ಡ ಸಾಹುಕಾರ, ಮನಿಯಂಥದ್ದು ರಾಜಮಂದಿರ, ಹ್ಯಾಂಗ ಆದೀತು ಬಿಟ್ಟ ಇರಲಾಕ, ಮುತ್ತಿನಂಥಾಕಿ ನನ್ನ ಅತ್ತಿಗೆ, ಪ್ರೀತಿ ಭಾಳ ನನ್ನ ಮೇಲೆ ಅವಳಿಗೆ, ಬಿಟ್ಟಾಳೆ ನಮ್ಮ ಬಿಟ್ಟು ಇರಲಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ನನ್ನ ತವರಲ್ಲಿ ಪಂಚಮಿ ಭಾರಿ, ಮಣತೂಕದ ಬೆಲ್ಲ ಕೊಬ್ಬರಿ, ಎಳ್ಳು ಅವಲಕ್ಕಿ ತಂಬಿಟ್ಟು ಸೂರಿ, ನಾನು ತಿನ್ನುವಾಕಿ ಅಲ್ಲೇ ಮನಸಾರಿ. ಈ ರೀತಿ ಪಂಚಮಿ ಹಬ್ಬ ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮದ ಪರ್ವ. ಒಡ ಹುಟ್ಟಿದವರಿಗೆ ತನಿ ಎರೆಯುವ ಸಂಪ್ರದಾಯ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಇದೆ. ಸಹೋದರನಿಗೆ ತನಿ ಎರೆಯುವ ಸಂಪ್ರದಾಯಕ್ಕೆ ಒಂದು ಹಿನ್ನೆಲೆ ಇದೆ. ಅಕ್ಮಂಚಿ ಎಂಬ ಕನ್ಯೆ ಮದುವೆ ಆದ ಮೇಲೆ ಗಂಡನ ಮನೆಯಲ್ಲಿ ಇದ್ದಳು. ಅವಳಿಗೆ ತನ್ನ ತವರು ಮನೆಯ ನೆನಪು ಬಹಳವಾಗುತ್ತಿದ್ದು. ಹಬ್ಬ ಹರಿದಿನಗಳ ನಿಮಿತ್ತ ಅಣ್ಣ ತಮ್ಮಂದಿರು ತನ್ನ ಮನೆಗೆ ಬಂದು ಹೋಗಿ ಮಾಡುತ್ತಿರಬೇಕು ಎಂಬುದು ಅವಳ ಆಸೆಯಾಗಿತ್ತು. ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸಾಲು. ಈ ರೀತಿ ಮನೆಗೆ ಬಂದಿದ್ದ ಅಣ್ಣನನ್ನು ಅಕ್ಮಂಚಿ ತನಗೆ ಕೇದಿಗೆ ಹೂವನ್ನು ತಂದುಕೊಡುವಂತೆ ಕೇಳುತ್ತಾಳೆ. ಶ್ರಾವಣ ಮಾಸದ ವೃತಾಚರಣೆಯ ನಿಮಿತ್ತ ಅಣ್ಣ ಕೇದಿಗೆಯ ಹೂವನ್ನು ತರಲು ತೋಟಕ್ಕೆ ಹೋಗುತ್ತಾನೆ. ಅಲ್ಲಿ ಆ ಹೂವನ್ನು ಕಿತ್ತಲು ಕೇದಿಗೆಯ ಮೇಳೆಗೆ ಕೈ ಹಾಕಿದಾಗ ಕೇದಿಗೆಯ ಸುವಾಸನೆಯನ್ನು ಅನುಭವಿಸುತ್ತಾ ಮಲಗಿದ್ದ ನಾಗಸರ್ಪವೊಂದು ಆ ಸಪ್ಪಳಕ್ಕೆ ಎಚ್ಚರಗೊಂಡು ಅಣ್ಣನನ್ನು ಕಚ್ಚುತ್ತದೆ. ವಿಷ ಏರಿ ಅಣ್ಣ ಎಚ್ಚರ ತಪ್ಪಿ ಬೀಳುತ್ತಾನೆ. ಈ ವಿಷಯ ಅಕ್ಮಂಚಿಗೆ ತಿಳಿದು ಅಣ್ಣನ ಸಾವಿಗೆ ತಾನೇ ಕಾರಣಳಾದೆ ಎಂದು ಪರಿತಪಿಸುತ್ತಾಳೆ. ಕೂಡಲೇ ಪೂಜಾ ಸಾಮಗ್ರಿಗಳೊಂದಿಗೆ ಕೇದಿಗೆ ಮೆಳೆಯನ್ನು ಹುಡುಕಿಕೊಂಡು ಬರುತ್ತಾಳೆ. ಅಣ್ಣನ ದೇಹ ಕಂಡು ಕಣ್ಣೀರಿಡುತ್ತಾ ಅಲ್ಲಿಯೇ ಇದ್ದ ಹಾವಿನ ಹುತ್ತಕ್ಕೆ ನೀರು ಚುಮುಕಿಸಿ ತುಪ್ಪ ಹಾಲನ್ನು ಹಾಕಿ ತನಿ ಎರೆಯುತ್ತಾಳೆ. ಕೂಡಲೇ ಅಣ್ಣ ಎದ್ದು ಕೊಡುತ್ತಾನೆ. ಅಣ್ಣ ಬದುಕಿದ್ದನ್ನು ಕಂಡು ತಂಗಿ ಆನಂದ ಬಾಷ್ಪ ಸುರಿಸುತ್ತಾ ಸಂತೋಷದಿಂದ ಅಣ್ಣನ ಬೆನ್ನಿಗೆ ನೀರು ಚುಮುಕಿಸಿ ತನಿಯನ್ನು ಅವನ ಬೆನ್ನಿಗೆ ಸವರುತ್ತಾಳೆ. ತನ್ನೆಲ್ಲ ಅಣ್ಣ ತಮ್ಮಂದಿರ ಬಾಳು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸುತ್ತಾಳೆ. ಹೀಗೆ ಪಂಚಮಿ ಹಬ್ಬ ಅಣ್ಣ ತಂಗಿಯರ ನಡುವಿನ ಬಾಂಧವ್ಯದ ಬೆಸುಗೆಯ ಹಬ್ಬವೂ ಆಗಿದೆ. ಇದೇ ಅಕ್ಮಂಚಿ ಕಥೆಯು ಜನಪದರಲ್ಲಿ 9 ನುಡಿಯ ಕಥಾರೂಪದ ಹಾಡಿನಲ್ಲೂ ಪ್ರಚಲಿತದಲ್ಲಿದೆ. ಅದರ ಮೊದಲ ನುಡಿ ಹೀಗಿದೆ: ಬಡ ಬ್ರಾಹ್ಮಣನ ಮಗಳು ಅಕಮಂಚಿ ಎಂಬಾಕೆ ಗರುಡ ಪಂಚಮಿ ವೃತವು ತನಗೆನುತಲಿ ತರಿಸಿಕೊಡಬೇಕಾದ ಫಲಪುಷ್ಪಗಳೆನುತ ತನ್ನೊಡ ಹುಟ್ಟಿದ ಅಣ್ಣನಿಗೆ ಒಡ ನುಡಿಯಲು. ಹೀಗೆ ಇಡಿಯಾದ ಕಥೆ ಇಲ್ಲಿ ಹಾಡಾಗಿದೆ. ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವಾಗಿದೆ ಎಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನೇ ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡನು. ಜನಮೇಜಯ ರಾಜನು ವರವನ್ನು ಕೇಳು ಎಂದಾಗ ಆಸ್ತಿಕನು ಪ್ರಾಣಿ ಹಿಂಸೆ ಮಹಾಪಾಪ, ನೀನು ಈಗ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂಬ ವರವನ್ನು ಕೇಳಿಕೊಂಡನು. ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ನಾಗಪಂಚಮಿ ದಿನವಾಗಿತ್ತು. ಹಾಗಾಗಿ ಪಂಚಮಿ ತುಂಬ ಮಹತ್ವದ ದಿನವಾಗಿದೆ. ಇನ್ನು ಈ ನಾಗರ ಚೌತಿ ಪಂಚಮಿ ದಿನ ಹೆಂಗಳೆಯರು ಉಪವಾಸ ವ್ರತ ಮಾಡುತ್ತಾರೆ. ಈ ನಾಗರ ಚೌತಿ ಎಂದು ಮಾಡುವ ಉಪವಾಸದ ಮಹತ್ವವೇನೆಂದರೆ, 5 ಯುಗಗಳ ಹಿಂದೆ ಸತ್ತೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು. ಸತ್ತೇಶ್ವರನು ಅವಳ ಸಹೋದರನಾಗಿದ್ದನು. ದುರ್ದೈವವಶಾತ್ ಸತ್ತೇಶ್ವರನು ನಾಗಪಂಚಮಿಯ ದಿನ ಮರಣ ಹೊಂದಿದನು. ಆಗ ಸಹೋದರನ ಮೃತ್ಯುವಿನ ಶೋಕದಲ್ಲಿ ಸತ್ತೇಶ್ವರಿಯು ಆಹಾರವನ್ನು ಸ್ವೀಕರಿಸಲಿಲ್ಲ. ಆದುದರಿಂದ ಆ ದಿನ ಸ್ತ್ರೀಯರು ಸಹೋದರನ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ. ತಮ್ಮ ಸಹೋದರನಿಗೆ ಅಖಂಡ ಆಯುಷ್ಯ ದೊರಕಲಿ, ಅನೇಕ ಆಯುಧಗಳು ಪ್ರಾಪ್ತವಾಗಲಿ ಮತ್ತು ಸಹೋದರರು ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಂದ ಪಾರಾಗಲಿ ಎನ್ನುವುದು ಸಹ ಈ ಉಪವಾಸದ ಹಿಂದಿನ ಕಾರಣವಾಗಿದೆ. ನಾಗರ ಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಇಡುವುದರಿಂದ ಅವಳ ಸಹೋದರರಿಗೆ ಲಾಭವಾಗುತ್ತದೆ ಮತ್ತು ಅವರ ರಕ್ಷಣೆಯಾಗುತ್ತದೆ. ಆನಂತರ ಸತ್ತೇಶ್ವರನು ತನ್ನ ಸಹೋದರಿ ಸತ್ತೇಶ್ವರಿಗೆ ನಾಗರೂಪದಲ್ಲಿ ಕಂಡನು. ಆಗ ಅವಳು ಈ ನಾಗರೂಪವನ್ನು ತನ್ನ ಸಹೋದರನೆಂದು ಭಾವಿಸಿದಳು. ವಿಧಿವತ್ತಾಗಿ ಪೂಜೆ ಮಾಡಿದಳು. ಆಗ ನಾಗದೇವನು ಸಹೋದರಿಯರ ರಕ್ಷಣೆಯನ್ನು ನಾನು ಮಾಡುವೆನೋ ಎಂದು ಅವಳಿಗೆ ವಚನವನ್ನು ನೀಡಿದನು. ಆದುದರಿಂದಲೇ ಆ ದಿನ ಪ್ರತಿಯೊಬ್ಬ ಸನಾತನಿ ಮಹಿಳೆಯರು ನಾಗಪ್ಪನ ಪೂಜೆ ಮಾಡಿ ನಾಗರ ಪಂಚಮಿಯನ್ನು ಆಚರಿಸುತ್ತಾರೆ. ನಾಗರಾಜ ನಮಸ್ತುಭ್ಯಂ ನೀಲಕಂಠ ವಿಭೂಷಣಂ ನಾದಲೀಲ ನವೋಲ್ಲಾಸಂ ನಮತಾಂ ಸಾಂಗವಂದನಂ ನಾಗರಾಜ ಪರಿಪಾಲಯ ಮಾಂ ತವ ನಾಮ ರೂಪ ನವಚೇತನಾಲಯಂ ಅಗಣಿತ ಗುಣಗಣ ಸಲ್ವಿನಾಥಂ ಆನಂದಾಮೃತ ಸಲೀಲ ವಿಹಾರಿತ ಇಹಲೋಕಾಮೃತ ಪಾಪ ವಿಮೋಚಿತ ಈಕ್ಷಿತ ಜನಮನ ಗಂಭೀರ.
ಅನುಭವಶೀಲ ದುರಿತ ನಿವಾರಣ ಅನುಪಮ ಸೇವಾ ಸಂಚಿತ ಪಾವನ ಜಯ ಜಯ ತವ ನಾಮ ಸದಾಶಿವ ಜಯ ಜಯ ಭಕ್ತಾಭಿಷ್ಟ ಪ್ರದಾಯಕ ಸುರಭೂಸರ ಪ್ರತಿಭಾಲಕ ಪೂಜಿತ ಜಯ ಹೇ ಸುಂದರ ಮಂಗಲಮ್ಮಾಂ. ಹೀಗೆ ಅನೇಕ ರೀತಿಯಲ್ಲಿ ಧಾರ್ಮಿಕವಾಗಿ ನಾಗಾರಾಧನೆಗಳು ರೂಢಿಯಲ್ಲಿವೆ. ಶೇಷನಾಗನು ಪಾತಾಳದಲ್ಲಿ ವಾಸಿಸುತ್ತಾನೆ. ಅವನು ತನ್ನ ಹೆಡೆಯ ಮೇಲೆ ಪೃಥ್ವಿಯನ್ನು ಧರಿಸಿದ್ದಾನೆ. ಅವನಿಗೆ ಸಹಸ್ರ ಹೆಡೆಗಳಿವೆ. ಪ್ರತಿಯೊಂದು ಹೆಡೆಯ ಮೇಲೆ ಒಂದು ಮಾಣಿಕ್ಯವಿದೆ. ಅವನು ಶ್ರೀ ವಿಷ್ಣುವಿನ ತಮೋಗುಣದಿಂದ ಉತ್ಪನ್ನನಾಗಿದ್ದಾನೆ. ಪ್ರತಿಯೊಂದು ಕಲ್ಪದ ಅಂತ್ಯದಲ್ಲಿ ಶ್ರೀ ವಿಷ್ಣು ಮಹಾಸಾಗರದಲ್ಲಿ ಶೇಷಾಸನದ ಮೇಲೆ ಪವಡಿಸಿರುತ್ತಾನೆ. ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣನು ರಾಮನ ಅವತಾರವನ್ನು ಎತ್ತಿದಾಗ ಶೇಷನು ಲಕ್ಷ್ಮಣನ ಅವತಾರವನ್ನು ಎತ್ತಿದನು. ದ್ವಾಪರ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ಕೃಷ್ಣನ ಅವತಾರವಾದಾಗ ಶೇಷನು ಬಲರಾಮನಾಗಿದ್ದನು. ಹಾಗೆಯೇ ಶ್ರೀಕೃಷ್ಣ ಯಮುನಾ ನದಿಯ ಆಳದೊಳಗಿದ್ದ ಕಾಲಿಯ ನಾಗನನ್ನು ಮರ್ದನ ಮಾಡಿದ ಆ ದಿವಸ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು. ಈ ನಾಗಪಂಚಮಿ ಹಬ್ಬದ ಪದ್ಧತಿ ಎಂದರೆ ಅವತ್ತಿನ ದಿನ ಅರಿಶಿಣ ಅಥವಾ ರಕ್ತ ಚಂದನದಿಂದ ಮಣೆಯ ಮೇಲೆ ನವನಾಗಗಳ ಆಕೃತಿ ಬಿಡಿಸಿ ಅವುಗಳ ಪೂಜೆಯನ್ನು ಮಾಡಿ ಹಾಲು ಮತ್ತು ಅರಳಿನ ನೈವೇದ್ಯ ಮಾಡುತ್ತಾರೆ. ಆ ನವನಾಗಗಳು ಪವಿತ್ರಕಗಳ 9 ಪ್ರಮುಖ ಗುಂಪುಗಳಾಗಿವೆ. ಪವಿತ್ರಕಗಳೆಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ದೈವೀ ಕಣಗಳು, ಅಂದರೆ ಚೈತನ್ಯ ಕಿರಣಗಳು. ಇವುಗಳ ಸ್ಪಷ್ಟ ರೂಪವೇನೆಂದರೆ ಜಗತ್ತಿನಲ್ಲಿಯ ಎಲ್ಲ ಜೀವ ಜಂತುಗಳು ಪ್ರಕೃತಿಯ ಕಾರ್ಯಕ್ಕಾಗಿ ಪೂರಕವಾಗಿವೆ. ನಾಗರ ಪಂಚಮಿಯ ದಿನ ನಾಗಗಳ ಪೂಜೆಯಿಂದ ದೇವರು ಆ ನಾಗಗಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಾನೆ ಎಂದರ್ಥ. ನಾಗದೇವತೆಯ ಪ್ರಮುಖ ಮಂತ್ರವೆಂದರೆ ಓಂ ನಾಗದೇವತಾಯ ನಮಃ ಸರ್ವೇ ನಾಗ ಪ್ರಿಯಂತಾಂ ಮೇ ಏಕೇಚಿದ್ ಭೂಮಿ ಸಂಸ್ಥಿತ. ನಾಗರಾಜನನ್ನು ಭೂಮಿಯ ರಕ್ಷಕ ಎಂದು ಭಾವಿಸುತ್ತೇವೆ. ಅಲ್ಲದೆ ಫಲವತ್ತತೆಯ ಸಂಕೇತವಾಗಿ ಆರಾಧಿಸುತ್ತೇವೆ. ಆ ಮೂಲಕ ಕೃಷಿಗೆ ಮಳೆ ಒದಗಿ ಉತ್ತಮ ಬೆಳೆ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೆಯೇ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಗರುಡನಿಂದ ತಪ್ಪಿಸಿಕೊಳ್ಳಲು ತಾಯಿ ಕದ್ರುವಿನ ಮಕ್ಕಳಾದ ನಾಗರು ತಪಸ್ಸು ಮಾಡಿದ ದಿನವಿದು ಎಂದು ಹೇಳಲಾಗುತ್ತದೆ. ಈ ಹಬ್ಬದ ಸಮಯದಲ್ಲಿ ಅಂದರೆ ನಾಗರ ಹುಣ್ಣಿಮೆಯಿಂದ ಪಂಚಮಿ ಆರಂಭದವರೆಗೆ ಜನಪದರಲ್ಲಿ ಗುಳ್ಳವನ ಆಟ ಎಂಬುದೊಂದಿದೆ. ಆ ಆಟಕ್ಕೆ ವಿಶೇಷ ಮಹತ್ವವೂ ಇದೆ. ಮಣ್ಣಿನಿಂದ ಪುಟ್ಟ ಪುಟ್ಟ ಗುಳ್ಳವನನ್ನು ತಯಾರಿಸಿಕೊಂಡು ಮಕ್ಕಳು ಅವನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಊರ ಹೊರಗಿನ ಬಯಲಿನವರೆಗೆ ಹೋಗಿ ಆಟವಾಡಿ ಆನಂದಿಸುತ್ತಾರೆ. ಅಂತೆಯೇ ತಮ್ಮ ತಮ್ಮ ಮನೆಗಳಿಂದ ತೆಗೆದುಕೊಂಡು ಹೋದ ಸಿಹಿ ಪದಾರ್ಥಗಳನ್ನು ಪರಸ್ಪರ ಹಂಚಿಕೊಂಡು ತಿಂದು ಆನಂದಿಸುತ್ತಾರೆ. ಹಾಗೆಯೇ ತಲೆಯ ಮೇಲೆ ಗುಳ್ಳವನನ್ನು ಕೂರಿಸಿಕೊಂಡು ಊರಿನ ಎಲ್ಲ ಮನೆಗಳಿಗೆ ತೆರಳಿ ಪೂಜೆ ಮಾಡಿಸಿಕೊಳ್ಳುತ್ತಾ ಜನಪದ ಹಾಡುಗಳೊಂದಿಗೆ ಸುತ್ತುತ್ತಾರೆ. ತಂಬಿಟ್ಟು ಉಂಡಿ ಎಂಬ ಸಿಹಿ ಪದಾರ್ಥವನ್ನು ಈ ಹಬ್ಬಕ್ಕಾಗಿಯೇ ವಿಶೇಷವಾಗಿ ಮಾಡುತ್ತಾರೆ. ಅಲ್ಲದೆ ಮಕ್ಕಳು ಒಣ ಕೊಬ್ಬರಿ ಬಟ್ಟಲಿನಲ್ಲಿ ದಾರ ಪೋಣಿಸಿ ಬೋಲ್ ಬಗರಿ ಎಂದು ಆಟವನ್ನು ಆಡುತ್ತಾ ಒಣ ಕೊಬ್ಬರಿ ಮೆಲ್ಲುತ್ತಾರೆ. ಅಂತೆಯೇ ನಾಗರ ಹಬ್ಬದ ಸಂದರ್ಭದಲ್ಲಿ ಜೋಕಾಲಿ ಆಟವು ಜೋರಾಗಿರುತ್ತದೆ. ಇದಕ್ಕೆ ಜೀಕುವ ಹಬ್ಬ ಎಂದೂ ಕರೆಯುತ್ತಾರೆ. ಹತ್ತಿರದ ಹುಣಸೆ ಮರ ಅಥವಾ ಯಾವುದೇ ಗಟ್ಟಿ ಗಿಡದ ಕೊಂಬೆಗೆ ಹಗ್ಗದ ಜೋಕಾಲಿ ಕಟ್ಟಿ ಎಲ್ಲರೂ ಜೋಕಾಲಿ ಆಡುತ್ತಾರೆ. ಕೆಲವೆಡೆ ಜೋಕಾಲಿ ಜೀಕುವ ಸ್ಪರ್ಧೆಗಳು ನಡೆಯುತ್ತವೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲ ನಲಿಯುವ ಹಬ್ಬ, ನಾಗಪ್ಪಗ ಹಾಲ ಎರೆಯೋಣ ಎಂದು ನಮ್ಮ ಜನಪದರು ಹಾಡಿ ನೆಲೆದಿದ್ದಾರೆ. ಶ್ರಾವಣ ಮಾಸದ ಮಳೆಗಾಲದಲ್ಲಿ ಬರುವ ಅಪರೂಪದ ಹಬ್ಬ ನಾಗರ ಪಂಚಮಿ. ಇದನ್ನು ಕೆರಂಬಲಿ ಅಂತಲೂ ಕರೆಯುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಆಯಾ ಕಾಲಕ್ಕನುಗುಣವಾಗಿ ವೈಜ್ಞಾನಿಕವಾಗಿ, ಪ್ರಾದೇಶಿಕವಾಗಿ, ಪರಿಸರಕ್ಕೆ ಪೂರಕವಾಗಿ ವಿವಿಧ ಮನೋವೈಜ್ಞಾನಿಕ ಹಬ್ಬ ಹರಿದಿನಗಳು, ಪರಂಪರೆ, ಸಂಪ್ರದಾಯ, ಕೌಟುಂಬಿಕ ಮೌಲ್ಯಗಳ ಹಿನ್ನೆಲೆಯಲ್ಲಿ ಹಬ್ಬ ಹರಿದಿನಗಳಿವೆ. ಅದರಲ್ಲಿ ಪೌರಾಣಿಕ, ಐತಿಹಾಸಿಕ, ಜಾನಪದ ಹಿನ್ನೆಲೆಯ ಮಹತ್ವ ಹೊಂದಿರುವ ನಾಗಾರಾಧನೆಯೂ ಒಂದು. ಹಾವೇ ಶ್ರೀಹರಿಗಾಯಿತು ಹಾಸಿಗೆ ಅನಿಸಿದ ನನಂದ ಶಯನ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾಗಾರಾಧನೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಶಶಿಧರ ನರೇಂದ್ರ. ಪ್ರಸ್ತುತಿ ಕುಮಾರ್ ಫಕೀರೇಶ್ ಅಗಡಿ. ಹಾವೇ ಪೃಥ್ವಿಯ ಹೊತ್ತಿದೆ